ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಯಾವುದೇ ಸಹಕಾರಿ ಬ್ಯಾಂಕಿಂದ ವಿಡಿಯೋಗಳು ಮಾಡಿದ ಮೇಲೆ ಕಮೆಂಟ್ ಮಾಡ್ತಿರ್ತೀರಿ, ಸರ್ ಸಹಕಾರಿ ಬ್ಯಾಂಕಿಂದ ಬರೀ ದುಡ್ಡು ನಡೀತಾವಲ್ಲಿ ಅಂತ ಕಮೆಂಟ್ ಮಾಡ್ತಿರ್ತೀರಿ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ಜಸ್ಟ್ ನೋಟಿಫಿಕೇಶನ್ ಬಿಟ್ಟಂತಂದ್ರೆ ನಾನು ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ ರೀ, ಈ ಜಾಬಿಗೆ ಹಾಕಬೇಕು ಏನು ಬ್ಯಾಡು ಅಂತ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಓಕೆ ರೀ, ಈ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಕಿರಿಯ ಸಹಾಯಕರು ಅಂತ 7 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿ ಚಾಲಕ ಕಮ್ ಅಟೆಂಡರ್ ಅಂತ 2 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ 9 ಹುದ್ದೆಗಳು ಖಾಲಿ ಇರುವಂತದ್ರಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಯಾವುದೇ ಪದವಿ ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ರಿ, ಈ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಯಾವುದೇ ಡಿಗ್ರಿ ಪಾಸ್ ಮಾಡಿರ್ಬೇಕು, ಡಿಗ್ರಿ ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿರ್ಬೇಕು, ಅಂದ್ರೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರ್ಬೇಕು. ಎಲ್ಲಾ ವರ್ಷದ ಸರಾಸರಿ ಶೇಕಡ ಅಂದ್ರೆ ಎಲ್ಲಾ ಸೆಮೆಸ್ಟರ್ ಎವರೇಜ್ ಏನದಲ್ಲ, ಎವರೇಜ್ ತೆಗೆದ್ರೆ 60% ಹೆಚ್ಚಿಗೆ ಅಂಕಗಳನ್ನ ನೀವು ಪಡೆದಿರ್ಬೇಕು. ಓಕೆ ರೀ, ಬಿಕಾಮ್, ಎಂ.ಕಾಮ್, MBA, ಬಿಕಾಮ್, ಎಂ.ಕಾಮ್, MBA ಈ 3 ಕೋರ್ಸ್ ಪಾಸ್ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ, ಅಂದ್ರೆ ಪ್ರಿಫರೆನ್ಸ್ ಕೊಡಲಾಗ್ತದೆ. ಮೊದಲ ಆದ್ಯತೆ ನೀಡಲಾಗುವುದು ಅಂತ ಮೆನ್ಷನ್ ಮಾಡಿರುವಂತದ್ದು. ನೆಕ್ಸ್ಟ್ ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ನಾಲೆಜ್ ಇರಬೇಕು. ಅದೇ ರೀತಿ ಕನ್ನಡ ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನ ಸ್ವಚ್ಛವಾಗಿ ಮಾತನಾಡುವಿಕೆ ಮತ್ತು ಮಾತನಾಡಿರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂತಿರಬೇಕು. ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ಚಾಲಕ ಕಮ್ ಅಟೆಂಡರ್ ಹುದ್ದೆ SSLC ಪಾಸ್ ಆಗಿರ್ಬೇಕು. ಕನ್ನಡ SSLC ಒಳಗೆ ಒಂದು ಭಾಷೆಯಾಗಿ ಓದಿರ್ಬೇಕು, ಒಂದು ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕು. ಅಂದ್ರೆ ನೀವು ಈ ಚಾಲಕ ಕಮ್ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಕಿರಿಯ ಸಹಾಯಕರು ಹುದ್ದೆಗೆ ಬೇಸಿಕ್ ಪೇಮೆಂಟ್ ಪ್ರತಿ ತಿಂಗಳಿಗೆ 37,500 ರೂಪಾಯಿ ಇರುವಂತದ್ದು. ಓಕೆ ರೀ, ನೆಕ್ಸ್ಟ್ ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಪ್ರತಿ ತಿಂಗಳಿಗೆ 29,600 ರೂಪಾಯಿ ಇರುವಂತದ್ರಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಗರಿಷ್ಠ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿಯಾಗಿರ್ತದ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ವಯೋಮಿತಿಯಾಗಿರ್ತದ. ಆಮೇಲೆ ಇತರೆ ಅಭ್ಯರ್ಥಿಗಳಿಗೆ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳಾಗಿರ್ತದೆ. ಈ ರೀತಿ ಗರಿಷ್ಠ ವಯೋಮಿತಿ ಇರ್ತದ ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕ್ರಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಲಾಕ ಅವಕಾಶ ಇಲ್ರಿ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಆಫ್ಲೈನ್ ಮೂಲಕ ಹೆಂಗ್ ಅರ್ಜಿ ಸಲ್ಲಿಸೋದು ಅಂತಂದ್ರೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ವೆಬ್ಸೈಟ್ ಆಗಿರ್ಬೋದು ಅಥವಾ ಈ ವೆಬ್ಸೈಟ್ ಆಗಿರ್ಬೋದು. ಈ ಎರಡರೊಳಗೆ ಯಾವ್ದಾದ್ರು ಒಂದು ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆ ಅಫೀಸಿಯಲ್ ವೆಬ್ಸೈಟ್ ನಿಂದ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ರಿ. ಅಪ್ಲಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನ ನೀಟಾಗಿ ತುಂಬ್ರಿ ಸ್ನೇಹಿತರೆ. ಎಲ್ಲ ಬೇಸಿಕ್ ಡೀಟೇಲ್ಸ್ ಇರ್ತದೆ, ನಿಮ್ದೇ ಬೇಸಿಕ್ ಡೀಟೇಲ್ಸ್ ತುಂಬೋದಿರ್ತದ. ನಿಮ್ದು ಬೇಸಿಕ್ ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ನಲ್ಲಿ ಏನು ಮಾಹಿತಿ ಕೇಳ್ತಾರೆ ಅದ್ರ ಪ್ರಕಾರ ತುಂಬಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆ ಅಪ್ಲಿಕೇಶನ್ಗೆ ಅಂಟಿಸ್ರಿ. ಇನ್ನೂ 2 ಅಡಿಷನಲ್ ಫೋಟೋ ಆ ಅಪ್ಲಿಕೇಶನ್ಗೆ ಲಗತ್ತಿಸ್ರಿ. ಆಮೇಲೆ ಎಲ್ಲಾ ವರ್ಷಗಳ ಪದವಿಯ ಅಂಕಪಟ್ಟಿ, SLC ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಎಲ್ಲ ಅವಶ್ಯಕ ಡಾಕ್ಯುಮೆಂಟ್ಸ್ಗಳ ಆ ಅರ್ಜಿಯ ಜೊತೆಗೆ ಲಗತ್ತಿಸಿ ಒಂದು ಎನ್ವಲಪ್ನ್ಯಾಗ ಹಾಕ್ರಿ. ಒಂದು ಎನ್ವಲಪ್ನ್ಯಾಗ ಹಾಕಿ ಎನ್ವಲಪ್ ಮೇಲೆ ಬರಿಬೇಕು ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತ. ಈ ಹುದ್ದೆಗೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ? ಏನ್ ಕಿರಿಯ ಸಹಾಯಕರು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರೋ, ಏನ್ ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರೋ, ಆ ಹುದ್ದೆಯ ಹೆಸರು ಆ ಎನ್ವಲಪ್ ಮೇಲೆ ಬರಿಬೇಕು. ಆ ಎನ್ವಲಪ್ ಮೇಲೆ ಬರೆದು ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ 1ನೇ ಮುಖ್ಯ ರಸ್ತೆ 1ನೇ ಬ್ಲಾಕ್ ಕೋರಮಂಗಲ ಬೆಂಗಳೂರು 560034
ಈ ಅಡ್ರೆಸ್ಸಿಗೆ ಖುದ್ದಾಗಿ ನೀವೇ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬರಬಹುದು ಅಥವಾ ಅಂಚೆಯ ಮೂಲಕನಾದ್ರೂ ಕಳಿಸಬಹುದು ಸ್ನೇಹಿತರೆ. ಇದೇ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಮಾಹಿತಿ. ಓಕೆ ರೀ. ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಜನವರಿ 28, 2026. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಫೆಬ್ರವರಿ 18, 2026 ಆಗಿರ್ತದ್ರಿ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 2000 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಅರ್ಜಿ ಶುಲ್ಕ ಭಾಳ ಇಟ್ಟಾನ್ರಿ, ಅಪ್ಲಿಕೇಶನ್ ಫೀ ಭಾಳ ಇಟ್ಟಾನ ನೋಡ್ರಿ. ಅಪ್ಲಿಕೇಶನ್ ಹಾಕಬೇಕು ಏನ್ ಬ್ಯಾಡು ಅಂತ ಯೋಚನೆ ಮಾಡ್ರಿ. ಓಕೆ. ಈ ಅಪ್ಲಿಕೇಶನ್ ಫೀ ಹೆಂಗ್ ತುಂಬೋದ್ರಿ? ಈ ಅಪ್ಲಿಕೇಶನ್ ಫೀ ಅನ್ನ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ತುಂಬಬೇಕಾಗ್ತದ ನೋಡ್ರಿ. ಯಾವ್ದಾದ್ರು ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗಿ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಈ ಹೆಸರಿಗೆ ಒಂದು ಡಿ ಕೊಡ್ರಿ ಅಂತಂದ್ರೆ ಡಿ ಕೊಡ್ತಾರ. ಆ ಒರಿಜಿನಲ್ ಡಿಯು ಕೂಡ ಈ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸಿ ಕಳಿಸ್ಬೇಕು ಸ್ನೇಹಿತರೆ. ಅಂದ್ರೆ ನೀವು ಅಪ್ಲಿಕೇಶನ್ ಫೀ ತುಂಬಿದಂಗ. ಓಕೆ. ವಿತೌಟ್ ಡಿ ಕಳಿಸಿರಿ ಅಂತ ತಿಳ್ಕೊಟ್ಟು ಬರೀ ಅಪ್ಲಿಕೇಶನ್ ಕಳಿಸಿರಿ, ಡಿ ತೆಗಿಸಿದ್ದು ನೀವು ಏನಾದ್ರು ಕಳಿಸ್ಲಿಲ್ಲ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರ. ನೆಕ್ಸ್ಟ್ ನೇಮಕಾತಿ ಹೆಂಗ್ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಕಿರಿಯ ಸಹಾಯಕರ ಹುದ್ದೆಗಳಿಗೆ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ. 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ. ಈ 200 ಮಾರ್ಕ್ಸಿಂದ ಎಕ್ಸಾಮ್ ದೊಳಗ ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದ ಅಂತಂದ್ರೆ ಕನ್ನಡ ಭಾಷೆಗೆ ಸಂಬಂಧಿಸಿದಂಗ 50 ಅಂಕದ ಪ್ರಶ್ನೆಗಳು ಕೇಳಲಾಗ್ತದ. ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಜನರಲ್ ಇಂಗ್ಲಿಷ್ 25 ಮಾರ್ಕ್ಸ್, ಜನರಲ್ ನಾಲೆಜ್ 25 ಮಾರ್ಕ್ಸ್, ಕೋಆಪರೇಟಿವ್ ಸಬ್ಜೆಕ್ಟ್ 50 ಮಾರ್ಕ್ಸ್, ಭಾರತದ ಸಂವಿಧಾನ 25 ಮಾರ್ಕ್ಸ್, ಬ್ಯಾಂಕಿನ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳ ವಿಷಯಗಳಿಗೆ ಸಂಬಂಧಿಸಿದಂಗ 25 ಮಾರ್ಕ್ಸ್. ಈ ರೀತಿ 200 ಮಾರ್ಕ್ಸ್ ಇಂದ ಎಕ್ಸಾಮ್ ಇರುವಂತದ್ದು. MCQ ಕ್ವಶನ್ಸ್ ಗಳಿರ್ತಾವ. MCQ ಕ್ವಶನ್ಸ್ ಗಳಂತಂದ್ರೆ ಒಂದ್ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಗಳಿರ್ತಾವ. ಅದ್ರೊಳಗೆ ಒಂದ್ ಸರಿಯಾದ ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡುದಿರ್ತದೆ. ಈ ರೀತಿ ಟಿಕ್ ಹಾಕುವಂತ ಪ್ರಶ್ನೆಗಳಿರ್ತಾವ. ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರಂಗಿಲ್ಲ. ನೋ ನೆಗೆಟಿವ್ ಅಂಕ ಇರಂಗಿಲ್ಲ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ಈ 200 ಮಾರ್ಕ್ಸ್ ಇಂದ ಎಕ್ಸಾಮ್ ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರ. ಓಕೆ ರೀ. ಫೈನಲ್ ಮೆರಿಟ್ ಲಿಸ್ಟ್ ಹ್ಯಾಂಗ್ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೀವೇನು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಅಂಕ ಗಳಿಸಿರ್ತೀರಲ್ರಿ ಅದ್ರದ್ದು 85% ನಷ್ಟು ಅಂಕಗಳನ್ನ ಫೈನಲ್ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತಗೊಳ್ತಾರ. ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಕೂಡಿಸ್ತಾರ. ಅಂದ್ರೆ ಇಂಟರ್ವ್ಯೂ 15 ಮಾರ್ಕ್ಸ್ ಇಂಟರ್ವ್ಯೂ ಇರ್ತದೆ. ಈ 15 ಮಾರ್ಕ್ಸ್ ನಾಗ ನೀವು ಎಷ್ಟು ತಗೊಂಡಿರ್ತೀರಿ ಆ ಅಂಕಗಳು ಕೂಡಿಸ್ತಾರ. ಎರಡೂ ಕೂಡಿಸಿದ್ರೆ ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಾಗ ಒಂದು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ್ರಿ. ಒಂದು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. ಆಮೇಲೆ ವಾಹನ ಚಾಲನಾ ಸಾಮರ್ಥ್ಯದ ಪರೀಕ್ಷೆ ಇರ್ತದೆ. ಅಂದ್ರೆ ಡ್ರೈವಿಂಗ್ ಟೆಸ್ಟ್ ತಗೊಳ್ತಾರ. ಅಲ್ಲಿ ನೀವು ಕರೆಕ್ಟ್ ಡ್ರೈವ್ ಮಾಡ್ತೀರೇನಿಲ್ಲ ಅಂತ ಡ್ರೈವಿಂಗ್ ಟೆಸ್ಟ್ ತಗೊಳ್ತಾರ ಸ್ನೇಹಿತರೆ. ಓಕೆ ರೀ. ಇನ್ನೂ ಒಂದು ಪ್ರಮುಖ ಮಾಹಿತಿ ಏನಂತಂದ್ರೆ ಈ ಚಾಲಕ ಕಮ್ ಅಟೆಂಡರ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಲಘು ಮೋಟಾರು ವಾಹನ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಅಂದ್ರೆ ಲೈಟ್ ಮೋಟರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು ಸ್ನೇಹಿತರೆ, ನೆನಪಿರ್ಲಿದ. ನೆಕ್ಸ್ಟ್ ಇನ್ನು ಕೆಲವು ಸಾಮಾನ್ಯ ಸೂಚನೆಗಳು ಕೊಟ್ಟಾರ್ರಿ. ಲಿಖಿತ ಪರೀಕ್ಷೆ ಬೆಂಗಳೂರಿನಲ್ಲಿ ನಡೆಸಲಾಗ್ತದ. ಅಭ್ಯರ್ಥಿಗಳು ಈ ಬೆಂಗಳೂರಿಗೆ ಹೋಗಿ ಎಕ್ಸಾಮಿಗೆ ಅಟೆಂಡ್ ಆಗ್ಬೇಕು. ಸ್ವಂತ ಖರ್ಚಿನಲ್ಲಿಯೇ ಹೋಗಿ ಎಕ್ಸಾಮ್ಗೆ ಆಮೇಲೆ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೇಕ್ರಿ. ಓಕೆ ರೀ. ಆಮೇಲೆ ನೀವೇನು ಖರ್ಚು ಮಾಡಿರ್ತೀರಲ್ರಿ ಆ ಖರ್ಚು ಈ ಬ್ಯಾಂಕಿನವರು ಕೊಡಂಗಿಲ್ಲ. ನೆಕ್ಸ್ಟ್ ಒಬ್ಬ ಅಭ್ಯರ್ಥಿಯು ಒಂದೇ ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕ್ರಿ. ಅಂದ್ರೆ ಒಬ್ಬ ಅಭ್ಯರ್ಥಿ ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಓಕೆ ರೀ. ಇದಿಷ್ಟು ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಸರ್ಕ್ಯೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.